ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಖತ್ತಾಗಿ ಟೇಸ್ಟಿಯಾಗಿರೋಂತಹ ಬಸ್ಸಾರು, ಮುದ್ದೆ, ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ಬಸ್ಸಾರು ಹುಳ್ಳಿಕಾಳು ಮೊಳಕೆ ಕಟ್ಟಿದ್ರಲ್ಲೂ ಕೂಡ ಬಸ್ಸಾರು ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ಹೇಳಿ ನೀವು ಕೂಡ ಮಾಡ್ಕೊಳ್ಳಿ. ಅಷ್ಟೇ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಅಂದ್ರೆ ತುಂಬ ಒಳ್ಳೆಯದು. ಒಂದು ಡಯಟಿಷಿಯನ್ ಫುಡ್ ಅಂತಲೇ ಹೇಳ್ಬೋದು. ಹಾಗಾಗಿ ಮೊಳಕೆ ಕಟ್ಟಿದ ಕಾಳು ತಿಂದರೆ ನಮಗೆ ಹೆಲ್ತಿಯಾಗಿರ್ತೀವಿ. ಹಾಗಾಗಿ ಇದು ಹೇಗೆ ಮಾಡೋದು ಅಂತ ಹೇಳಿ ಪಟ್ಟಂತ ನೋಡ್ಕೊಂಬರೋಣ. ನೋಡಿ, ಮೊದಲಿಗೆ ನಾನು ಇಲ್ಲಿ ಒಂದು ಕುಕ್ಕರಲ್ಲಿ ನೀರು ಇಟ್ಕೊಂಡಿದ್ದೀನಿ. ಸ್ವಲ್ಪ ಹುಳ್ಳಿಕಾಳು ಮೊಳಕೆ ಕಟ್ಟಿರೋ ಕಾಳನ್ನ ಕೂಡ ತೊಗೊಂಡಿದ್ದೀನಿ. ನಾವು ಹೇಗೆ ಬೇಕು ನಿಮಗೆ ಕ್ವಾಂಟಿಟಿಗೆ ರಿಕ್ವೈರ್ಮೆಂಟ್, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಹಾಗೆ ನೋಡಿಕೊಂಡು ಕಾಳು ತೊಗೊಂಡಿರ್ರಿ ನೀವು. ನಾನಿಲ್ಲಿ 3 ಜನಕ್ಕೆ ಆಗೋಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಲಿಡ್ ಕ್ಲೋಸ್ ಮಾಡಿ ಕುಕ್ಕರಲ್ಲಿ ಒಂದು ಪ್ರೆಷರ್ ಹಾಕಿಸ್ಕೊತಾ ಇದ್ದೀನಿ. ಆ ಪ್ರೆಷರ್ ಹಾಕೋ ಅಷ್ಟೊತ್ತಿಗೆ ಇಲ್ಲಿ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, 1 ದಪ್ಪ ಬೆಳ್ಳುಳ್ಳಿ ಗೆಡ್ಡೆ ಸುಳಿದಿಟ್ಕೊಂಡಿದ್ದೆ, ಹಾಗೆ 1 ಈರುಳ್ಳಿ, ಹಾಗೆ ಮತ್ತು ಮೆಣಸಿನ್ಕಾಯಿ, 1-2 ಬ್ಯಾಡಗಿ ಮೆಣಸಿನ್ಕಾಯಿ, 3ರಿಂದ 4 ಗುಂಟೂರು ಮೆಣಸಿನ್ಕಾಯಿ, 4ರಿಂದ 5 ಖಾರ ಮೆಣಸಿನ್ಕಾಯಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಬೇಕಾಗುತ್ತೆ. 1 ಟೊಮೆಟೊ ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಇದ್ರ ಜೊತೆಗೆ ಕರಿಬೇವು ಕೂಡ ಹಾಕ್ಕೊತಾ ಇದ್ದೀನಿ. ಕರಿಬೇವು ಹಾಕ್ಕೊಂಬಿಟ್ರಂತೂ ಸಾಂಬಾರು ಸಖತ್ತಾಗಿ ಒಂದು ಒಳ್ಳೆ ಟೇಸ್ಟೇ ಕೊಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ನಾನು ನೋಡಿ ಕರಿಬೇವು ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ, ಆ ಹುಣಸೆಹಣ್ಣು ಕೂಡ ಹಾಕ್ಕೊಂಡು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಟ್ರಾನ್ಸ್ಪರೆಂಟ್ ಒಂದು ಒಳ್ಳೆ ಘಮ ಬರುತ್ತೆ, ಅಂದರೆ ಅರೋಮಾ ಬರುತ್ತೆ. ನಿಮಗೆ ಅಲ್ಲೇ ಬಸ್ಸಾರು ಹೇಗಾಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಎಲ್ಲದನ್ನು ಸೇರಿಸ್ಕೊಂಡು ನಾನಿಲ್ಲಿ ಆಲ್ಮೋಸ್ಟ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ, ನೋಡಿ ಈ ರೀತಿ ಆಗೋವರೆಗೂ ನಾನಿಲ್ಲಿ ಹುರ್ಕೊಂಡಿದ್ದೀನಿ. ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಫುಲ್ಲು ನಾವು ಹುರ್ಕೊಬೇಕು ಅಂತ ಹೇಳಿಲ್ಲ. ಒಂದು 60ರಿಂದ 70% ನಾವು ಕನಿಷ್ಠ ಪಕ್ಷ ಒಂದು 8 ನಿಮಿಷದವರೆಗೂ ಹುರ್ಕೊಬೇಕಾಗುತ್ತೆ. ಇದ್ರ ಜೊತೆಗೆ ನಾನು ಇಲ್ಲಿ ಹುಳ್ಳಿಕಾಳು ಒಂದೇ ಒಂದು ಪ್ರೆಷರ್ ಬಂದಿದೆ, ಆ ಪ್ರೆಷರ್ ಬಂದಿರೋಂತಹ ಹುಳ್ಳಿಕಾಳನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಹುರ್ಕೊತಾ ಇದ್ದೀನಿ. ಒಂದು 2ರಿಂದ 3 ನಿಮಿಷ ಸಾಕಾಗುತ್ತೆ. ಸ್ವಲ್ಪ ಡ್ರೈ ಆಗಬೇಕು, ಹಾಗಾಗಿ ಇಲ್ಲಿ ನಾನು ಹುರ್ಕೊತಾ ಇದ್ದೀನಿ. ಅದು ಕೂಡ ಇಲ್ಲಿ ಹುರಿದಿದ್ದೀನಿ. ಇದನ್ನು ಸ್ವಲ್ಪ ಆರೋದಕ್ಕೆ ಬಿಟ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆಲ್ಲನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ. ಇದಕ್ಕೆ ನಾನಿಲ್ಲಿ ಈ ಹುಳ್ಳಿಕಾಳು ಮೊಳಕೆ ಕಟ್ಟಿರೋ ಕಾಳಿಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ದಂಟಿನ ಸೊಪ್ಪು ಮತ್ತು ಚಿಳ್ಕರವೆ ಸೊಪ್ಪನ್ನ ಆಲ್ರೆಡಿ ನಾನೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊಪ್ಪು ಬೇಗ ಬೇಯೋದ್ರಿಂದ ನಾನು ಫಸ್ಟು ಕಾಳು ಆಲ್ರೆಡಿ ಬೇಯಿಸ್ಕೊಂಬಿಟ್ಟೆ. ಈಗ ನೋಡಿ, ಸೊಪ್ಪು ಕೂಡ ಬೇಯಿಸ್ಕೊಬೇಕಾಗುತ್ತೆ. ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೆಂದಿರೋ ಅಂತಹ ಕಾಳು ಮತ್ತು ನೀರನ್ನು ಕೂಡ ಇದಕ್ಕೆ ಬಗ್ಗಿಸ್ಕೊತಾ ಇದ್ದೀನಿ. ಹಾಗೆ ನಾನು ಆಲ್ರೆಡಿ ತೊಳೆದು ಇಟ್ಕೊಂಡಿರೋ ಅಂತಹ ಸೊಪ್ಪು ಕೂಡ ಇದಕ್ಕೆ ಸೇರಿಸ್ಕೊಂಡು 1 ಸ್ಪೂನು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇದನ್ನು ಒಂದು 3ರಿಂದ 4 ಕುದಿ ಬಂದರೆ ಸಾಕಾಗುತ್ತೆ. ಸೊಪ್ಪು ಬೇಯುತ್ತೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕಿ ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ, ಬೇಯುತ್ತೆ. ಇದು ಬೇಯೋ ಅಷ್ಟರಲ್ಲಿ ನಾವು ಆವಾಗಲೇ ಹುರಿದಿರೋ ಅಂಥದ್ದು ತಣ್ಣಗಾಗಿದೆ. ಆ ಖಾರನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್, ಇಲ್ಲೊಂದು ಇಂಪಾರ್ಟೆಂಟ್ ಟಿಪ್ ಏನು ಅಂತಂತಂದರೆ ಬಸ್ಸಾರಿಗೆ ತಣ್ಣೀರು ಹಾಕಬಾರ್ದು, ಆವಾಗಲೇ ಸಾಂಬಾರು ಟೇಸ್ಟಿಯಾಗಿ ಆಗೋದು. ಸೊ ಹಾಗಾಗಿ ಇಲ್ಲಿ ನಾನು ಬಿಸಿ ನೀರನ್ನೇ ಇಲ್ಲಿ ಕಾಳು ನೀರನ್ನೇ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಳ್ಳೋಣ, ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ಈ ಸೊಪ್ಪು ಬೆಂದ ಮೇಲೆ ಸೊಪ್ಪೆ ಬೇರೆ ನೀರು ಬೇರೆ ಮಾಡ್ಕೊಬೇಕಾಗುತ್ತೆ. ಒಂದು ತೂತು ಪಾತ್ರೆ ಇಟ್ಕೊಂಡು ಈ ರೀತಿ ಸೊಪ್ಪನ್ನೆಲ್ಲ ಬಸ್ಕೊಬೇಕಾಗುತ್ತೆ. ನೀರೆಲ್ಲ ಕೆಳಗಡೆ ಬರುತ್ತೆ, ಸೊಪ್ಪು ಹಾಗೆ ಇರುತ್ತೆ. ಆಮೇಲೆ ಸೊಪ್ಪನ್ನ ನಾವು ಒಗ್ಗರಣೆ ಹಾಕ್ಕೊಬೇಕಾಗುತ್ತೆ. ನೋಡಿ, ಇಲ್ಲಿ ನಮಗೆ ಸಾರು ಯಾವ ಕ್ವಾಂಟಿಟಿಗೆ ಬೇಕೋ ಆ ಕ್ವಾಂಟಿಟಿಗೆ ನಾವು ಫಸ್ಟೇ ನೀರು ಹಾಕ್ಕೊಬೇಕಾಗುತ್ತೆ. ಇನ್ ಕೇಸ್ ಇಲ್ಲ ಕಮ್ಮಿ ಆಗೋಯ್ತು ನೀರು ಅಂದರೆ ನಾವು ಬಿಸಿನೀರು ಕಾಯಿಸ್ಕೊಂಡು ಕೂಡ ಹಾಕ್ಕೊಬೋದು. ಈ ರೀತಿ ನಾನು ಸೊಪ್ಪು ಬಸ್ತಿಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಸಾರಿಗೆ ಒಗ್ಗರಣೆ ಹಾಕ್ಕೊಂಬಿಡೋಣ. ನೋಡಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ಕರಿಬೇವಿನ ಸೊಪ್ಪು ಮತ್ತು 1-2 ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕೂಡ ನಾನಿಲ್ಲಿ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಬೇಕಾಗುತ್ತೆ. ನಾನಿಲ್ಲಿ ವಿಡಿಯೋ ಮಾಡೋದು ಮರ್ತುಬಿಟ್ಟೆ, ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ರುಬ್ಬಿರೋ ಅಂಥ ಖಾರ ಕೂಡ ಹಾಕ್ಕೊಂಡು ಚೆನ್ನಾಗಿ ಖಾರ ಬೇಯೋವರೆಗೂ, ಹಾಗೆ
ಕುದಿಸ್ಕೊಬೇಕಾಗುತ್ತೆ. ಖಾರ ಬೆಂದ ಮೇಲೆ ನಾವು ಆಲ್ರೆಡಿ ಇವಾಗ ಅಲ್ಲಿ ನೀರು ಬಸ್ಕೊಂಡಿದ್ವಲ್ಲ, ಆ ನೀರನ್ನ ಇದಕ್ಕೆ ಸೇರಿಸ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ನೀರನ್ನ ನಾವು ಕ್ವಾಂಟಿಟಿ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಆಲ್ರೆಡಿ ಹಾಕ್ಕೊಂಡಿದ್ದೆ. ಇನ್ನೂ ನಿಮಗೇನಾದರೂ ಬೇಕು, ಸಾರು ಕ್ವಾಂಟಿಟಿ ಕಮ್ಮಿ ಆಯಿತು ಅಂತಂದರೆ ದಯವಿಟ್ಟು ತಣ್ಣೀರು ಮಾತ್ರ ಹಾಕಬೇಡಿ, ಸಾಂಬಾರು ಚೆನ್ನಾಗಾಗೋದಿಲ್ಲ. ನೀವು ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರು ಹಾಕ್ಕೊಳ್ಳಿ. ಇವಾಗ ಬಸ್ಸಾರು ರೆಡಿಯಾಗಿದೆ, ಸಾಂಬಾರು ರೆಡಿ ಆಯಿತು. ಕಾಳು ಒಗ್ಗರಣೆ ಹಾಕ್ಕೊಂಬರೋಣ ಹೇಗೆ ಅಂತ ನೋಡಿ. ಈ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಸಾಂಬಾರು ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಕಾಳು ಒಗ್ಗರಣೆ ಹಾಕ್ತಾಯಿದ್ದೀನಿ. ನಾನು ಆಲ್ರೆಡಿ ಆವಾಗಲೇ ಯೂಸ್ ಮಾಡಿರೋಂತಹ ಬಾಣಲಿನೇ, ಉರಿಯೋಕ್ಕೆ ಯೂಸ್ ಮಾಡಿರೋಂತಹದ ಬಾಣಲಿನೇ ಇಟ್ಕೊಂಡು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅರ್ಧ ಸ್ಪೂನ್ ಸಾಸಿವೆ, ಕರಿಬೇವು, ಹಾಗೆ ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡು ಮೆಣಸಿನ್ಕಾಯಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಬೇಕಾಗುತ್ತೆ. ಮೆಣಸಿನ್ಕಾಯಿ ಕೆಂಪಗಾದಮೇಲೆ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಆ ಈರುಳ್ಳಿ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದು ಕೂಡ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾನು ಇಲ್ಲಿ ಹುರ್ಕೊಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ಹೇಗೆ ಹುರ್ಕೊತಾ ಇದ್ದೀನಿ ಅಂತ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟಿಗೆ ಬಂದಮೇಲೆ ನಾವು ಸೊಪ್ಪು ಮತ್ತು ಕಾಳು ಬಸ್ತಿದ್ವಲ್ಲ ಅದನ್ನು ಚೆನ್ನಾಗಿ ಫಸ್ಟ್ ನೀರೆಲ್ಲ ಹಿಂಡ್ಬಿಟ್ಟು, ಅಂದರೆ ನೀರೆಲ್ಲ ಅದು ಹೋಗಬೇಕು, ಸೊಪ್ಪಲ್ಲಿ ನೀರು ಇರಬಾರ್ದು. ನೀರಿನ ಅಂಶ ಇದ್ದರೆ ಸೊಪ್ಪಲ್ಯ ಚೆನ್ನಾಗಾಗೋದಿಲ್ಲ. ಹಂಗಾಗಿ ಸೊಪ್ಪನ್ನ ಚೆನ್ನಾಗಿ ಹಿಂಡ್ಬಿಟ್ಟು ನೀರೆಲ್ಲ ಮತ್ತೆ ಸಪ್ರೇಟ್ ಮಾಡಿಬಿಟ್ಟು ನಾವಿಲ್ಲಿ ಒಗ್ಗರಣೆಗೆ ಹಾಕ್ಕೊಬೇಕಾಗುತ್ತೆ. ಹಾಗೆ ಕೂಡ ಹಾಕ್ಕೊಬೋದು, ಏನು ತೊಂದರೆ ಇಲ್ಲ. ಒಂದು ನೀರು ಹಿಂಡ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿ ಇವಾಗ ಇಲ್ಲಿ ಸ್ವಲ್ಪ ಬೇಕಿದ್ದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಬಿಟ್ರೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಹಾಗೆ ಬಸ್ಸಾರು ಕೂಡ ರೆಡಿ ಆಗುತ್ತೆ. ಇವತ್ತಿನ ಬಸ್ಸಾರಿಗೆ ನಾನು ಮುದ್ದೆ ಮಾಡಿದ್ದೀನಿ. ಮುದ್ದೆ ಅಂತೂ ಒಂದು ಎಕ್ಸಲೆಂಟ್ ಆಗಿರುತ್ತೆ ಬಸ್ಸಾರಿಗೆ ಅಂತಲೇ ಹೇಳ್ಬೋದು. ಒಂದೊಳ್ಳೆ ಕಾಂಬಿನೇಷನ್ ಅಂತ. ಆದಷ್ಟು ಬಸ್ಸಾರನ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ತೆಳ್ಳಗೆ ಇಷ್ಟ ಇಲ್ಲ ಅಂತಂತಂದರೆ ಗಟ್ಟಿ ಕೂಡ ಮಾಡ್ಕೊಬೋದು. ನೋಡ್ತಾ ಇದ್ದೀರಲ್ಲ, ಬಿಸಿ ಬಿಸಿ ಮುದ್ದೆಗೆ ಬಸ್ಸಾರು, ಪಲ್ಯ, ಅನ್ನ, ಆಹಾ, ಒಂದು ಅದ್ಭುತ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ಹಾಗೆ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ರಚನಾ ಸವಿರುಚಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಾನು ಮಾಡ್ತಕ್ಕಂಥ ನೋಟಿಫಿಕೇಷನ್ ಎಲ್ಲ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.